ಹಾಯ್ ವೀಕ್ಷಕರೇ, ತಮ್ಮೆಲ್ಲರಿಗೂ ರವಿ ಟಿಗೆ ಸ್ವಾಗತ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ತೋರಿಸುವ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ. ಹಾಯ್ ವೀಕ್ಷಕರೇ, ನಾವು ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಭೂದೇವಿ ಸಮೇತ ಶ್ರೀ ಭೂವರಾಹ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ. ವೀಕ್ಷಕರೇ, ಈ ದೇವಸ್ಥಾನವು ಸುಮಾರು 3000 ವರ್ಷಗಳ ಹಳೆಯದಾಗಿದ್ದು, ಈ ದೇವಸ್ಥಾನ ಇರುವ ಜಾಗದಲ್ಲಿ ಶ್ರೀ ಗೌತಮ ಋಷಿಗಳು ತಪಸ್ಸು ಮಾಡುತ್ತಿದ್ದ ಜಾಗವಾಗಿದೆ. ಈ ವಿಗ್ರಹವು 18 ಅಡಿಗಳ ಸಾಲಿಗ್ರಾಮ ವಿಗ್ರಹವಾಗಿದೆ. ಹೊಯ್ಸಳರ ರಾಜನಾದ 3ನೇ ಬಲ್ಲಾಳ ದೇವನು ಭೂಮಿಯಲ್ಲಿ ಹುದುಗಿ ಹೋಗಿದ್ದ ಈ ದೇವರ ವಿಗ್ರಹವನ್ನು ಹೊರತೆಗೆದು ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ. ಈ ದೇವಾಲಯದ ವಿಶೇಷತೆ ಏನೆಂದರೆ, ಭೂಮಿಯ ಯಾವುದೇ ತರಹದ ತೊಂದರೆಗಳು ಇದ್ದರೆ ಇಲ್ಲಿಗೆ ಬಂದು ಪೂಜೆ ಮಾಡಿಸುವುದರಿಂದ ತೊಂದರೆಗಳು ನಿವಾರಣೆಯಾಗುತ್ತದೆ. ಜಮೀನಿನ ಯಾವುದೇ ತೊಂದರೆ ಇದ್ದರೆ ಒಂದು ಮಣ್ಣಿನ ಪೂಜೆ ಮಾಡಿಸಿ ಆ ಮಣ್ಣನ್ನು ಮನೆಗೆ ತಂದು ಪೂಜೆ ಮಾಡಿದರೆ ನಿಮ್ಮ ಜಮೀನಿನ ಯಾವುದೇ ತೊಂದರೆ ಇದ್ದರೂ ಪರಿಹಾರವಾಗುತ್ತದೆ. ನಿಮಗೆ ಮನೆ ಕಟ್ಟುವ ಆಸೆ ಇದ್ದು ಕಟ್ಟಲು ತೊಂದರೆಗಳಾಗುತ್ತಿದ್ದರೆ ಇಲ್ಲಿಗೆ ಬಂದು ಇಟ್ಟಿಗೆ ಪೂಜೆ ಮಾಡಿಸಿ, ಇಲ್ಲಿಯೇ ದೇವಸ್ಥಾನದ ಬಳಿ ಇಟ್ಟಿಗೆಯಿಂದ ಗೂಡನ್ನು ಕಟ್ಟಿ ನಂತರ ಆ ಇಟ್ಟಿಗೆಗಳನ್ನು ತೆಗೆದುಕೊಂಡು ನೀವು ಮನೆ ಕಟ್ಟುವ ಸಮಯದಲ್ಲಿ ಉಪಯೋಗಿಸಿಕೊಳ್ಳುವುದರಿಂದ ನಿಮಗೆ ಬಹಳ ಒಳ್ಳೆಯದಾಗುತ್ತದೆ. ಈ ದೇವಾಲಯವು ಹೇಮಾವತಿ ನದಿಯ ದಡದ ತೀರದಲ್ಲಿದೆ. ವೀಕ್ಷಕರೇ, ಈ ಕ್ಷೇತ್ರವು ಮಂಡ್ಯ ಜಿಲ್ಲೆಯ ಕೆ.ಆರ್. ಪೇಟೆ ತಾಲೂಕಿನ ಕಲ್ಲಹಳ್ಳಿ ಹೋಬಳಿಯ ದೇವಲಾಪುರ ಎಂಬ ಗ್ರಾಮದಲ್ಲಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆ ಕೂಡ ಇದೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲೂ ಈ ತರಹದ ಭೂಮಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ತೊಂದರೆಗಳಿದ್ದರೆ ತಾವು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಿ.